ನನ್ನಿಂದಾಗಿ ಅಣ್ಣ ತಮ್ಮ ಮತ್ತೆ ದೂರ ಆಗೋದು ಬೇಡ. ನಾನೇ ಸ್ವಲ್ಪ ದೂರ ಇದ್ಬಿಟ್ರೆ ಒಳ್ಳೆಯದು. ಸರಿ, ಹಾಗಾದರೆ ಈಗ ನಾನು ತಿನ್ಬೋದಾ? ತುಂಬ ಚೆನ್ನಾಗಿದೆ ಪಾಪು. ನನಗೋಸ್ಕರ ನೀನೇ ಇದೆಲ್ಲ ಮಾಡ್ಕೊಂಡು ಬಂದಿದ್ಯಾ ಅಂದಮೇಲೆ ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ. ಅಮ್ಮ, ಹಾಗಿದ್ರೆ ನನಗೊಂದು ಸ್ವಲ್ಪ ಕೊಡಿ, ನಾನು ಟೇಸ್ಟ್ ಮಾಡ್ತೀನಿ. ನಮ್ಮ ಮೈದನ್ನ ಮಾಡಿದ್ದು ಅಂದರೆ ನಾವು ಟೇಸ್ಟ್ ಮಾಡಬಾರ್ದಾ? ತುಂಬ ಚೆನ್ನಾಗಿದೆ. ನಮಗೂ ಸ್ವಲ್ಪ ಹಾಕಿ ತುಳ್ಸೋರೆ, ನಾವೇನು ಪಾಪ ಮಾಡಿದ್ವಿ? ಪುಣ್ಯ ಸಮನ್ಗೂ ತಿಂಡಿ ಹಾಕ್ಕೊಡು. ಎಲ್ಲೇ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡ್ತೀನಿ, ನನಗೂ ಸ್ವಲ್ಪ ಕೊಡಿ. ಇದೇನಿದು ರುಚಿನೇ ಇಲ್ಲ. ನೀವೆಲ್ಲ ಅದು ಹೇಗೆ ತಿಂದ್ರಿ? ಚೆನ್ನಾಗಿದೆಯಲ್ಲೋ ಅಭಿ, ನಿನಗೆಲ್ಲ ಬಾಯಿ ಕೆಟ್ಟಿರಬೇಕು. ಹೌದೌದು, ಬಾಯಿ ಕೆಟ್ಟಿರಬೇಕು. ನಾನು ಇಷ್ಟ ಆದರೂ ಮಾಡಿದ್ದೀನಿ. ಇನ್ನು ಕೆಲವರು ಒಂದು ಟೀನೂ ಮಾಡೋಕ್ಕೆ ಬರದೇ ಇರೋರು ನಾನು ಮಾಡಿರೋದನ್ನ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟೀ ಮಾಡಕ್ಕೆ ಬರದೇ ಇದ್ರೇನೋ ಟೀ ಕುಡಿದು ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳ್ಬೋದಲ್ವಾ? ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಆ ಸಿನಿಮಾ ಮಾಡಕ್ಕೆ ಗೊತ್ತಿರಬೇಕು ಅಂತೇನಿಲ್ಲ, ನೋಡಕ್ಕೆ ಗೊತ್ತಿದ್ರೆ ಸಾಕು. ಆದರೆ ಇದು ಸಿನಿಮಾ ಅಲ್ಲ, ನಾನು ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ಕೊಂಬಂದಿರೋ ತಿಂಡಿ. ನೀನು ಕಷ್ಟಪಟ್ಟು ಮಾಡಿದ್ಯಾ ಅಂತ ಮಾತ್ರಕ್ಕೆ ಇಷ್ಟ ಆಗಬೇಕು ಅಂತೇನಿಲ್ವಲ್ಲ. ನಿನಗೆ ಇಷ್ಟ ಆಗದಿದ್ರೂ ಪರವಾಗಿಲ್ಲ, ಅಮ್ಮಂಗೆ ಇಷ್ಟ ಆಯ್ತಲ್ಲ, ನನಗಷ್ಟೇ ಸಾಕು. ಸಾಕು ಸಾಕು, ನಿಮ್ಮಿಬ್ರು ಕೋಳಿ ಜಗಳನ ಇಲ್ಲಿಗೆ ನಿಲ್ಲಿಸ್ತೀರಾ? ಪಾಪು, ನೀನು ಮಾಡ್ಕೊಂಬಂದಿರೋದು ನನಗಂತೂ ತುಂಬ ಇಷ್ಟ ಆಯಿತು. ಅದೆಲ್ಲ ಆಗಲ್ಲ ರೀ. ನಿಮಗೆ ಇಷ್ಟು ದಿನ ಟೈಮ್ ಕೊಟ್ಟಿದ್ದೆ ಹೆಚ್ಚು. ನಿಮ್ಮ ಮಾವನವ್ರು ಬರೆದಿರೋ ವಿಲ್ ಪ್ರಕಾರ ನಿಮ್ಮ ಹಿರಿ ಮಗಳು ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಈ ಎಲ್ಲ ಆಸ್ತಿ ಆಶ್ರಮಕ್ಕೆ ಸೇರುತ್ತೆ. ಇಲ್ಲಿ ನೋಡಿ, ಈ ರೆಕಾರ್ಡ್ಸ್ ಪ್ರಕಾರ ಇವತ್ತೇ ಕೊನೆ ದಿನ. ಅಲ್ಲ, ಇದ್ದಕ್ಕಿದ್ದಾಗೆ ಮನೆ ಖಾಲಿ ಮಾಡಬೇಕು ಅಂದರೆ ನಾವು ಎಲ್ಲಿ ಹೋಗಬೇಕು? ಇದ್ದಕ್ಕಿದ್ದಾಗೆ ಹೇಳಿಲ್ಲ, ಒಂದು ವಾರಕ್ಕೆ ಮುಂಚೆನೇ ನೋಟಿಸ್ ಬಂದಿದೆ ನಿಮಗೆ. ನೀವು ಅದನ್ನು ನೆಗ್ಲೆಕ್ಟ್ ಮಾಡಿದ್ದೀರಾ. ನೋಡಿ, ನೋಟಿಸ್ಗೆ ಆನ್ಸರ್ ಮಾಡೋಕ್ಕೆ ನಾನು ಲಾಯರ್ ಹತ್ರ ಹೇಳಿದ್ದೆ. ಅವರು ಸ್ಟೇ ತರ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ಗೊತ್ತಿಲ್ಲ. ನಿಮ್ಮ ಮಾವನವರ ವಿಲ್ ಪ್ರಕಾರ ನಿಮ್ಮ ಇಡೀ ಆಸ್ತಿ ಬೆಂಗಳೂರಲ್ಲಿರೋ ಕೆಲವು ಆಶ್ರಮಗಳಿಗೆ ಸೇರಿದೆ. ರಿಜಿಸ್ಟ್ರೇಷನ್ ಆಗಬೇಕು. ಈ ಮನೆ ಕೂಡ ಒಂದು ಆಶ್ರಮಕ್ಕೆ ಸೇರಿದೆ. ನೀವು ಇವತ್ತೇ ಈ ಮನೆನ ಖಾಲಿ ಮಾಡಬೇಕಾಗತ್ತೆ. ನನ್ನ ಮಾತು ಕೇಳಿ. ಅದೆಲ್ಲ ಆಗಲ್ಲ. ನೀವು ಮನೆ ಖಾಲಿ ಮಾಡ್ತಾ ಇರಿ, ಇಲ್ಲ ಅಂತ ಹೇಳಿದ್ರೆ ಮನೆನ ಸೀಜ್ ಮಾಡಿಸ್ತೀನಿ.
ನಾನು ಹೇಳೋದೆಲ್ಲ ಹೇಳಾಗಿದೆ. ನೀವು ಇವಾಗಿಂದ ಈಗಲೇ ಮನೆ ಸೀಜ್ ಮಾಡ್ಬೋದು. ಆರ್ತಿ ಏನು ಹಗಲ್ಗನ್ಸ್ಕೊಂಡ್ರಾ? ನಾನು ನಿನ್ನ ಮಗಳು ಹುಟ್ಟಿದಾಗ ಮಾತ್ರ ಅಲ್ಲ, ಈಗಲೂ ನಾನು ಕಾಡ್ತೀಯಾಳೆ. ಹಾಳಾದವಳು ಎಲ್ಲಿದ್ದಾಳೋ, ಯಾವಾಗ ಸಿಗ್ತಾಳೋ? ಬೇಡ ಅಂತ ಬೀದಿಗೆ ಬಿಟ್ಟವ್ರು ನೀವೇ ತಾನೆ. ಈಗ ಬೇಕು ಅಂತ ಪೇಚಾಡಿದ್ರೆ ನಿಮಗೆ ಅವಳು ಅಷ್ಟೊಂದು ಭಾರವಾಗಿಬಿಟ್ಟಿದ್ಲ. ನಿಮ್ಮಿಂದ ಪಾಪ ಕಂದ ಎಷ್ಟೊಂದು ನೋವು ಅನುಭವಿಸ್ತು. ಈಗ ಅದ್ರ ಪ್ರತಿಫಲನ ನೀವು ಅನುಭವಿಸ್ತಾ ಇದ್ದೀರ. ಪಾಪ ಕಂದಮ್ಮ ಚಳಿ ಮಳೆ ಗಾಳಿಗೆ ಎಷ್ಟೊಂದು ನೋವು ಅನುಭವಿಸ್ತು ಏನೋ. ಈಗ ನಿಮ್ಮಿಂದ ದೂರಾಗಿ ಎಲ್ಲ ಒಂದು ಕಡೆ ನೆಮ್ಮದಿಯಾಗಿದ್ದಾಳೆ. ಅವಳು ಅಲ್ಲೇ ಇರಲಿ ಬಿಡಿ. ಅವಳು ಎಲ್ಲಿದ್ರೂ ಬಿಡಲ್ಲ ಅವಳನ್ನ. ಅವಳನ್ನು ಬಿಟ್ಟರೆ ನನ್ನ ನೆಮ್ಮದಿ ಹಾಳಾಗಿ ಹೋಗುತ್ತೆ. ನಿಮ್ಮ ಪಾಪದ ಕೊಡ ತುಂಬಿದೆ ರೀ. ಮಾಡಿದ ಕರ್ಮ ಯಾವತ್ತೂ ನಿಮ್ಮನ್ನು ಬಿಡಲ್ಲ. ಅಮ್ಮ ಹೀಗೆ ಪದೇ ಪದೇ ಸುಸ್ತಾಗ್ತಿದ್ದಾರೆ. ಅಪ್ಪ, ನಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಫೋನ್ ಮಾಡಿಬಿಡೋಣ. ಸರಿ, ನಾನು ಈಗಲೇ ಕಾಲ್ ಮಾಡ್ತೀನಿ. ನೋಡಿ, ಅಮ್ಮಂಗೆ ಏನೂ ಆಗಿಲ್ಲ. ಅವ್ರಿಗೆ 3-4 ವರ್ಷದ ಹಿಂದೆ ಕೂಡ ಇದೇ ರೀತಿ ಆಗಿತ್ತು. ಒಂದು 10-15 ದಿನ ಅಷ್ಟೇ, ಆಮೇಲೆ ಸರಿ ಹೋಗ್ತಾರೆ. ನೀವೇನು ಗಾಬರಿ ಆಗಿಬಿಡಿ. ಹೌದು, ಡಾಕ್ಟ್ರ್ ಹತ್ರ ತೋರಿಸಿದೀವಲ್ವಾ, ನಿಶಕ್ತಿ ಅಂತಂದಿದ್ದಾರೆ. ಊಟ ತಿಂಡಿ ನಿದ್ರೆ ಎಲ್ಲ ಸರಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತಂದಿದ್ದಾರೆ. ಅದಕ್ಕೆ ಯಾಕೆ ಡಾಕ್ಟ್ರಿಗೆ ಫೋನ್ ಮಾಡ್ತೀರಾ? ನೋಡಿ, ಯಾರೂ ಗಾಬರಿ ಆಗಬೇಡಿ. ನಾನು ಅಮ್ಮನ ಚೆನ್ನಾಗೇ ನೋಡ್ಕೊಳ್ತೀನಿ. ನೀವು ಆಫೀಸಿಗೆ ಹೊರಟಿದ್ರಲ್ಲ, ಹೊರಡಿ. ಅದಕ್ಕೆ ಶ್ಯೂರ್ ಅಲ್ವಾ? ಬೇಕಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಏನಿಲ್ಲ ಅಂತ ಹೇಳಿದ್ರಲ್ಲ, ನೀವೆಲ್ಲ ಹೊರಡಿ. ಹೌದು, ನಾವೆಲ್ಲ ಹೊರಡೋಣ. ಅಮ್ಮ, ಹುಷಾರು. ನೋಡಿ, ನಿಮ್ಗೇನಾದರೂ ಬೇಕಿದ್ರೆ ನನಗೆ ಕಾಲ್ ಮಾಡಿ, ನಾನು ತರಿಸ್ಕೊಡ್ತೀನಿ. ಸರಿನಪ್ಪ, ಸದ್ಯಕ್ಕೆ ನನಗೇನೂ ಬೇಡ. ನಾನು ರೆಸ್ಟ್ ಮಾಡ್ತೀನಿ. ನೀವೆಲ್ಲರೂ ನೆಮ್ಮದಿಯಾಗಿ ಹೋಗಿ ಬನ್ನಿ. ನೋಡಿ, ನೀವು ಬೇಗ ಹುಷಾರಾಗಿ. ಈ ಥರ ವೀಕ್ ಆಗಿದ್ರೆ ಮನೇಲಿ ಯಾರಿಗೂ ಖುಷಿ ಇರಲ್ಲ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಇದ್ರೂ ನನಗೆ ಕಾಲ್ ಮಾಡಿ. ಅಮ್ಮ, ನನಗೇನೋ ಆಫೀಸಿಗೆ ಹೋಗೋಕ್ಕೆ ಮನಸ್ಸೇ ಇಲ್ಲ. ಇವತ್ತು ನಾನು ಇಲ್ಲೇ ಇದ್ಬಿಡ್ಲ? ಬೇಡಪ್ಪ, ನಾನು ಹುಷಾರಾಗೇ ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಒಂದು ಕೆಲಸ ಮಾಡೋಣ, ಅಮ್ಮನ ನಾನು ಮನೆ ಕರ್ಕೊಂಡು ಹೋಗಿರ್ತೀನಿ. ಅವ್ರು ಹುಷಾರಾದ್ಮೇಲೆ ವಾಪಸ್ ಕರ್ಕೊಂಡ್ಬರ್ತೀನಿ. ಸರಿ ಹೋಯ್ತು. ನೀವು 3 ಜನ ಯಾಕೆ ಹೀಗೆ ಆಡ್ತಿದ್ದೀರಾ? ಏನು ಬೇಕಿದ್ರು ತಂದ್ಕೊಡ್ತೀನಿ ಅಂತ ಅಭಿ, ನಿಮ್ಮ ಜೊತೆನೇ ಇದ್ಬಿಡ್ತೀನಿ ಅಂತ ಇವರು, ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಸಮರ್ಥು. ಹೀಗಾದ್ರೆ ಅಮ್ಮ ಯಾರ ಮಾತಂತ ಕೇಳ್ತಾರೆ? ಮೂರು ಜನ ಮಕ್ಳು ಇಷ್ಟೊಂದು ಕಾಳಜಿ ಮಾಡ್ತೀರಲ್ಲ, ನನಗಷ್ಟೇ ಸಾಕು. ಓಹೋ, ಇಷ್ಟೇ ಸಾಕು? ನಾವು ಕಾಳಜಿ ಮಾಡೋದು ಬೇಕಾಗಿಲ್ವೇನೋ? ಮಾವ, ಅಮ್ಮನಿಗೆ ಮಕ್ಕಳಿಂದ ಸಿಗೋದು ಅಕ್ಕರೆ, ನಿಮ್ಮಿಂದ ಸಿಗೋದು ಸಕ್ಕರೆ. ಇವರೆಲ್ಲ ಕಾಳಜಿ ತೋರಿಸಿದ್ರೆ ನೀವು ಪ್ರೀತಿ ಮಾಡಿ ಅಷ್ಟೆ.
ತುಳಸಿಯವರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ. ಅವ್ರು ಇಷ್ಟು ವೀಕ್ ಆಗಿದ್ದನ್ನು ನಾನು ಯಾವತ್ತೂ ನೋಡೇ ಇರಲಿಲ್ಲ. ದತ್ತವ್ರೆ, ನೀವು ತೀರ್ಥಯಾತ್ರೆಗೆ ಹೋಗೋದಕ್ಕೆ ಇನ್ನೂ 2-3 ದಿನ ಟೈಮ್ ಇದೆ. ಅದ್ಯಾಕೆ ಈಗಲಿಂದಾನೇ ಇಷ್ಟೊಂದು ಸಂಭ್ರಮ ಪಟ್ಕೋತಾ ಇದ್ದೀರಾ? ಯಾಕೆ ಅಂತಂದರೆ ಆಮೇಲೆ ಒಂದು ತಗೊಂಡು ಇನ್ನೊಂದು ಬಿಟ್ಟೆ ಅನ್ನೋ ಪರಿಸ್ಥಿತಿ ಬಂದುಬಿಟ್ರೆ ಎಷ್ಟೇ ಆಗಲಿ ವಯಸ್ಸಾಯಿತು, ಅರಳು ಮರಳು ಮರ್ತು ಹೋಗ್ತಾನೆ ಅಂತ ಅನ್ಕೋಬಾರ್ದಲ್ವಾ. ಅದಕ್ಕೆ ಆಮೇಲೆ ಅದು ಬಿಟ್ಟು ಇದು ತೊಗೊಂಡ, ಇದು ಬಿಟ್ಟು ಅದು ತೊಗೊಂಡು ಹೋದ ಅನ್ನೋ ಪರಿಸ್ಥಿತಿ ಬರಬಾರ್ದು ಅಂತ. ಅದು ಸರಿ, ಅದು ತೀರ್ಥಯಾತ್ರೆಗೆ ಹೋಗ್ತಿರೋದು ನೀವು, ರೆಡಿಯಾಗಿ ಬಂದಿರೋದು ನಿಮ್ಮ ಮೊಮ್ಮಗಳು. ಏನಿದು? ತಾತ, ಇಂಟರ್ವ್ಯೂಗೆ ಹೋಗ್ತಿದ್ದೀನಿ, ಆಶೀರ್ವಾದ ಮಾಡು. ಓ ಆಯ್ತು, ಹೇಳಮ್ಮ ಹೇಳಮ್ಮ ಹೇಳಮ್ಮ. ನೋಡು ಮಗು, ಒಳ್ಳೆ ಜಾಗಕ್ಕೆ ಹೋಗ್ತಿದ್ದೀಯಾ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀಯಾ. ಅಲ್ಲಿ ಬೇರೆ ಯಾವುದೇ ಕಾರಣಕ್ಕೂ ಏನೂ ಎಡವಟ್ಟು ಮಾಡ್ಕೋಬೇಡ. ನೋಡು ನಿನಗಿನ್ನೂ ನನ್ನ ಮೇಲೆ ಅನುಮಾನನಾ? ಅನುಮಾನ ಅಲ್ಲ ಕಣೋ, ಅದು ಆಶೀರ್ವಾದ. ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋದು ಎಷ್ಟು ಮುಖ್ಯನೋ, ಕೆಟ್ಟದಾಗದೇ ಇರಲಿ ಅಂತ ಹಿತವಚನ ಹೇಳೋದು ಕೂಡ ಅಷ್ಟೇ ಮುಖ್ಯ. ಹೌದಾ, ಎಲ್ಲ ಒಳ್ಳೇದಾಗಲಿ. ಹೌದೌದು. ಆಮೇಲೆ ಕಮ್ಮಿ ಸಂಬಳಕ್ಕೆಲ್ಲ ಒಪ್ಕೊಳಕ್ ಹೋಗ್ಬೇಡಮ್ಮ. ಈಗಿನ ಎಲ್ಲ ಬೆಲೆಗಳು ಗಗನಕ್ಕೇರ್ಬಿಟ್ಟಿದೆ. ಅಯ್ಯೋ, ಕಮ್ಮಿ ಸಂಬಳ ತಗೊಂಡು ಏನು ಮಾಡೋಕ್ಕಾಗತ್ತೆ? ಹೇಗಿದ್ರು ಕೇಳೋದು ಕೇಳ್ತೀಯ, ಸ್ವಲ್ಪ ಜಾಸ್ತಿ ಸಂಬಳನೇ ಕೇಳೋ. ಒತ್ತೆ ಇಟ್ಟರೋ ಮನೆ ಬಿಡಿಸ್ಕೋಬೇಕಲ್ಲ ಸೊಸೆ ಮುದ್ದು. ಅದೆಲ್ಲ ನಿನಗೆ ಯಾಕೆ? ನೀ ಏನು ದುಡ್ದು ಈ ಮನೇನ ಬಿಡಿಸ್ಕೊಡ್ತಿದ್ದೀಯಾ ನನಗೆ? ಇದು ನನಗೂ ನನ್ನ ಮೊಮ್ಮಗಳಿಗೂ ಸೇರಿದ್ದು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಆಯ್ತಾ? ಅರೆ, ನೀನೇನಮ್ಮ ಹಾಗೆ ನಿಂತುಬಿಟ್ಟೆ? ಅವನ ಮಾತಿಗೆ ಯಾಕೆ ತಲೆ ಕೆಡಿಸ್ಕೋತೀಯ? ಹೋಗಮ್ಮ, ಹೋಗು ಹೋಗು. ಯಾಕಮ್ಮ ಆಶೀರ್ವಾದ ಆದ್ರೂ ಮಾಡು ಒಂದ್ಸಲ. ಮಾತಾಡೋದು ತುಂಬ ಸುಲಭ ಮಾವ, ಆದರೆ ಆಡಿದ ಮಾತಿನ ಹಾಗೆ ನೆಟ್ಕೊಳ್ಳೋದು ತುಂಬ ಕಷ್ಟ. ಈ ಮನೆನ ಬಿಡಿಸ್ಕೊಳ್ಳೋದು ನನ್ನ ಜವಾಬ್ದಾರಿ, ಅದು ನಾನು ಮಾಡ್ತೀನಿ. ಹಾಗೆ ದೀಪಿಕಾ ಕೊಟ್ಟಿರೋ ದುಡ್ಡನ್ನ ಹೊಂದ್ಸ್ಕೊಡೋದು ನಿಮ್ಮ ಜವಾಬ್ದಾರಿ, ಅದನ್ನು ನೀವು ಕೊಡಲೇಬೇಕು. ನಿಮ್ಮ ಹತ್ರ ಆ ದುಡ್ಡನ್ನ ನಾನು ತಗೊಂಡೇ ತೀರ್ತೀನಿ. ಎಲ್ಲಿದೆಯಯ್ಯ ಸುಂಕಯ್ಯ ಅಂದರೆ ಇಲ್ಲೇ ಬಂದೆ ಅನ್ನೋ ಹಾಗೆ ಹೋಗಿ ಬಂದು ಇವಳು ಅದೇ ವಿಷಯಕ್ಕೆ ಬರ್ತಾಳಲ್ಲಪ್ಪ. ಯಾಗಪ್ಪ ಇವಳಿಂದ ತಪ್ಪಿಸ್ಕೊಳ್ಳೋದು? ಹೇಳಿ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ, ಅದೇನು ಅಂತ ಹೇಳಿ. ಇಲ್ಲ ಮಾಧವ್ ಅವರೇ, ನಾನು ನಿಮ್ಮಿಂದ ಏನು ಮುಚ್ಚಿಡ್ತಾ ಇಲ್ಲ. ನಾನು ನಿಮ್ಗೆ ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೆ. ನನಗೆ ಅರ್ಥ ಆಗ್ತಿಲ್ವಾ? ಅರ್ಥ ಆಗ್ತಿಲ್ಲ ಅಂತಂದರೆ ನನಗೆ ಅರ್ಥ ಆಗೋ ಥರ ನೇರವಾಗಿ ಹೇಳಿ. ಅದೇ ಸಮಸ್ಯೆ, ನನಗೆ ನೇರವಾಗಿ ಹೇಳೋಕ್ಕಾಗ್ತಾ ಇಲ್ಲ. ನೇರವಾಗಿ ಹೇಳಿದೆ ನಿಮಗೆ ಅರ್ಥ ಆಗ್ತಾ ಇಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ. ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಆದ್ರೆ ಏನು? ಪರಿಹಾರ ಏನಿದು ಪರಿಹಾರ ಅಂತ ಕೇಳಿದ್ರೆ ಬೊಂಬೆ ಇಡ್ತಾ ಇದ್ದೀರಲ್ಲ. ನಿಮಗೆ ನನ್ನ ಜೊತೆ ಬೊಂಬೆ ಆಟ ಆಡಬೇಕು ಅಂತ ಇಷ್ಟನಾ? ಇಲ್ಲ ಮಾಧವ್ ಅವರೇ, ಬೊಂಬೆ ಆಟ ಆಡೋದಕ್ಕಲ್ಲ. ಆಟ ಆಡೋದಕ್ಕಲ್ವಾ? ಓ, ದಸರಾ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ಈಗಲಿಲ್ಲೇ ತಯಾರಿನಾ? ನೀವು ಈ ಬೊಂಬೆಗಳನ್ನ ನೋಡ್ತಾ ಇರಿ, ನಿಮ್ಗೇನು ಅರ್ಥ ಆಗುತ್ತೋ ಅದನ್ನು ಹೇಳಿ.
ಮಾಧವ್ ಅವರೇ, ಈ 2 ಬೊಂಬೆ ಯಾರು ಅಂತ ಗೊತ್ತಾಯ್ತಲ್ವಾ? ಒಂದು ನೀವು, ಇನ್ನೊಂದು ನಾನು. ಹೌದಾ? ಜೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಅದರಲ್ಲೂ ಆ ಹೆಣ್ಣು ಬೊಂಬೆ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ. ಮಾಧವ್ ಅವರೇ, ತಮಾಷೆ ಮಾಡಬೇಡಿ. ನಾನು ಹೇಳೋದನ್ನು ಸ್ವಲ್ಪ ಸೀರಿಯಸ್ ಆಗಿ ಕೇಳಿ. ಓಕೆ ಓಕೆ, ಸೀರಿಯಸ್. ಈ 2 ಬೊಂಬೆ ನಾವಾದರೆ ಈ ಮುಂದೆ ಇರೋ ಬೊಂಬೆಗಳೆಲ್ಲ ನಾನು ಹೇಳ್ತೀನಿ. ಇದು ಅವಿ, ಇದು ಸಮರ್ಥ್, ಇದು ಅಭಿ, ಇದು ಸಂಧ್ಯಾ. ರೈಟ್? ಇವರೆಲ್ಲ ನಮ್ಮ ಮಕ್ಕಳು ಹೌದಲ್ವಾ? ಹಾಗಾದರೆ ಸರಿ, ನೀವು ಆ ಕಡೆ ತಿರುಗಿ. ನನಗೀಗ ಆದರೆ ನಾವಿಕ ಹೇಳ್ತಾನೆ, ನಾವೀಗಾಗಲೇ 3 ಜನ ಇದ್ದೀವಿ, ಇನ್ನೊಬ್ರಿಗೆ ಜಾಗ ಇಲ್ಲ ಅಂತ. ದೋಣಿಲಿ 3 ಜನ ಹೇಗಾಗ್ತಾರೆ ಅನ್ನೋದನ್ನು ತಿಳಿಸಿ ಹೇಳ್ತಾನೆ. ಏನು ಹೇಳ್ತಾನೆ ಹೇಳಿ? ಮಾಧವ್ ಅವರೇ, ನೀವು ತಂದೆ ಆಗ್ತಾ ಇದ್ದೀರಾ? ಅಂದರೆ ನೀವು ಅರೆ, ಈ ಮಾತು ನಿಜನಾ? ಅಂದರೆ ನೀವು ಇದುವರೆಗೂ ಹೇಳಬೇಕು ಅಂತ ಅಂದ್ಕೊಂಡಿದ್ದು ಇದೇನಾ? ಸಾರಿ ತುಳಸಿಯವರೇ, ನನಗೆ ಅರ್ಥನೇ ಆಗಲಿಲ್ಲ. ಎಂಥ ದಡ್ಡ ನಾನು. ಕಾಂಗ್ರೆಸ್ ಅಲ್ಲ, ಸಾರಿ, ಕಂಗ್ರಾ ಅಲ್ಲ, ಇಬ್ರಿಗೂ ಕಂಗ್ರಾಟ್ಸ್. ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ತುಂಬ ಖುಷಿ ಆಗ್ತಾ ಇದೆ.